ಬೀದರ್ನ ಗುರುಗಂಗಾ ಹಳ್ಳಕ್ಕೆ ವಿಷಕಾರಿ ರಾಸಾಯನಿಕ ತ್ಯಾಜ್ಯ ಸೇರ್ತಾ ಇದೆ ಅಂತ ಸುವರ್ಣ ನ್ಯೂಸ್ ವಿಸ್ತೃತವಾದಂತ ವರದಿಯನ್ನು ಪ್ರಸಾರ ಮಾಡಿತು. ಸುವರ್ಣ ನ್ಯೂಸ್ ವರದಿಯ ಬೆನ್ನಿಗೆ ಸಚಿವರು ಈಗ ಅಲರ್ಟ್ ಆಗಿದ್ದಾರೆ. 3 ಕೈಗಾರಿಕೆಗಳನ್ನು ಮುಚ್ಚೋದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನು ಕೊಟ್ಟಿರುವುದು. ಹುಮನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ನದಿಗೆ ರಾಸಾಯನಿಕ ತ್ಯಾಜ್ಯ ಸೇರ್ಪಡೆಯಾಗ್ತಾ ಇದೆ. ಇದರ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿದ ಬೆನ್ನಿಗೆ 6H ಇಂಡಸ್ಟ್ರೀಸ್, ಸತ್ಯದೀಪ್ತ ಇಂಡಸ್ಟ್ರಿ ಮತ್ತು ಹಿಮಾಲಯ ಇಂಡಸ್ಟ್ರಿ ಇದನ್ನು ಬಂದ್ ಮಾಡೋದಕ್ಕೆ ಸೂಚನೆಯನ್ನು ಸಚಿವ ಈಶ್ವರ್ ಖಂಡ್ರೆ ಕೊಟ್ಟಿರು. ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಮಿಕಲ್ ನೀರಿನಿಂದ ಪವಿತ್ರ ಹಳ್ಳ ಮಲಿನವಾಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಣಿಕ ಪ್ರಭು ದೇವಸ್ಥಾನದ ಬಳಿಯ ಗುರುಗಂಗಾ ಹಳ್ಳಕ್ಕೆ ತ್ಯಾಜ್ಯದ ನೀರು ಸೇರ್ತಾ ಇತ್ತು. ಅದನ್ನು ತೀರ್ಥ ಅಂತ ಭಾವಿಸಿ ಮನೆಗೆ ಜನ ಆ ನೀರನ್ನೇ ಒಯ್ತಾ ಇದ್ರು. ನೋಡ್ತಾ ಇದ್ರಿ ಹೆಂಗಾಗಿದೆ ಅಂತ. ಈಗ 3 ಫ್ಯಾಕ್ಟರಿಗಳನ್ನು ಕ್ಲೋಸ್ ಮಾಡಿ ಸಚಿವ ಈಶ್ವರ್ ಖಂಡ್ರೆ ಆದೇಶಿಸಿದ್ದಾರೆ. ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕೆಮಿಕಲ್ ನೀರಿನಿಂದ ಪವಿತ್ರ ಹಳ್ಳ ಮಲಿನವಾಗ್ತಾ ಇದೆ ಅಂತ ಸುವರ್ಣ ನ್ಯೂಸ್ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತು. ಇದರ ಬೆನ್ನಿಗೆ ಸದ್ಯ ಈ ರೀತಿ ನೀರು ಮಲಿನವಾಗೋದಕ್ಕೆ ಕಾರಣ ಆಗ್ತಾ ಇರುವಂಥ 3 ಇಂಡಸ್ಟ್ರಿಗಳು, ಒಂದು 6H ಇಂಡಸ್ಟ್ರೀಸ್, ಸತ್ಯದೀಪ್ತ ಇಂಡಸ್ಟ್ರಿ ಮತ್ತು ಹಿಮಾಲಯ ಇಂಡಸ್ಟ್ರಿ, ಈ 3 ಕೈಗಾರಿಕೆಗಳನ್ನು ಬಂದ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಸೂಚನೆಯನ್ನು ಈಶ್ವರ್ ಖಂಡ್ರೆ ಅವರು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.